ಎಲ್ಲರಿಗೂ ನಮಸ್ಕಾರ. ಶನಿವಾರದ ಗೀತಾ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಕೋಪ. ಕೋಪ ಹೇಗೆ ನೆಮ್ಮದಿನ ಹಾಳು ಮಾಡುತ್ತೆ ಅಂತ. ಅದಕ್ಕೆ ಸ್ಕ್ರೂಸ್ ಮುಖಾಂತರ ಒಂದು ಪುಟ್ಟ ಕಥೆನ ತಿಳಿಸ್ಕೊಡ್ತೇನೆ. ಕತೆ ಶುರು ಮಾಡೋಕ್ಕಿಂತ ಮುಂಚೆ ಕೃಷ್ಣನ ಶ್ಲೋಕದಿಂದ ನಾವು ಶುರು ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೆಲವು ಮಾತುಗಳು 1 ನಿಮಿಷದ ಕೋಪದಲ್ಲಿ ಹೇಳ್ಬಿಡ್ತೀವಿ, ಆದ್ರೆ ಆ ಮಾತಿನ ನೋವು ಒಬ್ಬರ ಮನಸ್ಸಲ್ಲಿ ವರ್ಷಗಳ ಕಾಲ ಅದು ಎದ್ದೋಗ್ಬಿಡಿರುತ್ತೆ. ಅದಕ್ಕೆ ಈ ಸ್ಕ್ರೂಸ್ನ ಸಣ್ಣ ಕತೆ ನೋಡೋಣ. ಒಬ್ಬ ತಂದೆ ಮತ್ತೆ ಮಗ ಇರ್ತಾರೆ. ಮಗನಿಗೆ ತುಂಬಾ ಕೋಪ ಇರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಕೂಗಾಡೋದು, ಜೋರಾಗಿ ಮಾತಾಡೋದು, ಕೈಗೆ ಸಿಗೋ ವಸ್ತುನೆಲ್ಲ ಎಸೆಯೋದು, ಎಲ್ಲರ ಮೇಲೂ ರಿಯಾಕ್ಟ್ ಮಾಡೋದು ಮಾಡ್ತಾ ಇರ್ತಾರೆ. ಒಂದಿನ ಅವ್ರ ತಂದೆ ಅವ್ರ ಕೈಗೆ ಒಂದು ಚೀಲದಲ್ಲಿ ಒಂದು ಬಂಚ್ ಆಫ್ ಸ್ಕ್ರೂಸ್ನ ಕೊಡ್ತಾರೆ. ಕೊಟ್ಟು ಹೇಳ್ತಾರೆ, ನಿನ್ಗೆ ಯಾವಾಗ ಕೋಪ ಬರುತ್ತೋ ನಮ್ಮ ಮನೆ ಹಿಂಭಾಗದಲ್ಲಿರುವಂತ ಮರಕ್ಕೆ ಈ ಒಂದೊಂದು ಸ್ಕ್ರೂನ ಹೊಡಿ ಅಂತ ಹೇಳ್ತಾರೆ. ಸೊ ಅವ್ರ ಮಗ ಅದಕ್ಕೆ ಸರಿ ಅಂತ ಹೇಳಿ ಅವ್ರ ಕೋಪ ಬಂದಾಗ್ಲೆಲ್ಲ ಆ ಸ್ಕ್ರೂಸ್ನ ಮರಕ್ಕೆ ಹೊಡೆಯಕ್ ಹೋಗ್ತಾರಂತೆ. ಸೊ ಮೊದಲನೇ ದಿನನೇ ಅವರು 30 ಸ್ಕ್ರೂಸ್ನ ಮರಕ್ಕೆ ಹೊಡೆದಿರ್ತಾರಂತೆ. ಹಾಗೆ ಮಾಡ್ಕೊಂತ ಹೋಗ್ತಿರ್ತಾರೆ. ಹಾಗೆ ಅವರು ಅವ್ರ ಕೋಪನ ನಿಧಾನಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರಂತೆ. ಕೆಲವು ದಿನಗಳಾದ ನಂತರ ಅವರು ಸ್ಕ್ರೂಸ್ನ ಮರಕ್ಕೆ ಹೊಡೆಯೋದನ್ನ ನಿಲ್ಲಿಸ್ತಾರಂತೆ. ಆಗ ಅವರು ಖುಷಿಯಿಂದ ಹೋಗಿ ಅವ್ರ ತಂದೆ ಹತ್ರ ಹೇಳ್ತಾರಂತೆ, ನಾನು ಈ ಥರ ಸ್ಕ್ರೂಸ್ನ ಹೊಡೆಯೋದನ್ನ ನಿಲ್ಲಿಸಿದ್ದೀನಿ ಅಂತ. ಆಗ ಅವ್ರ ತಂದೆ ಹೇಳ್ತಾರೆ, ಸರಿ, ಈಗ ನೀನು ಕಾಮ್ ಆಗಿದೆಯಲ್ಲ, ಈಗ ಪ್ರತಿದಿನ ಹೋಗ್ಬಿಟ್ಟು ನೀನು ಹೊಡೆದ್ರಂತ ಸ್ಕ್ರೂಸ್ನ ತೆಗ್ದಾಕು ಅಂತ ಹೇಳ್ತಾರಂತೆ. ಅದಕ್ಕೆ ಸರಿ ಅಂತ ಹೇಳಿ ಪ್ರತಿದಿನ ಹೋಗ್ಬಿಟ್ಟು ಮರಕ್ಕೆ ಹೊಡೆದ್ರಂತ ಸ್ಕ್ರೂಸ್ನ ಒಂದೊಂದೇ ತೆಗ್ದಾಕ್ತಿರ್ತಾರಂತೆ. ಸೊ ಕೊನೆಗೆ ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾ ಸ್ಕ್ರೂಸ್ನು ತೆಗ್ದಾಕ್ತಾರಂತೆ. ಆದ್ರೆ ಮರದಲ್ಲಿ ಉಳ್ದಿರೋದು ಬರೀ ಗಾಯಗಳು. ಅದನ್ನ ನೋಡಿ ಅವ್ರ ತಂದೆಯವ್ರು ಹೇಳ್ತಾರಂತೆ, ನೋಡು, ಕೋಪದಲ್ಲಿ ಹೇಳಿದ ಮಾತುಗಳು ಹೀಗೆ. ನಾವು ನಿಧಾನಕ್ಕೆ ಸಾರಿ ಕೇಳಿದ್ರು ಮನ್ಸಲ್ಲಿ ಆಗಿರೋ ಆ ಗಾಯ ಹಾಗೆ ಉಳಿದ್ಬಿಟ್ಟಿರುತ್ತೆ. ಅದಕ್ಕೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾರೆ, ಕೋಪದಿಂದ ಗೊಂದಲ ಬರುತ್ತೆ, ಗೊಂದಲದಿಂದ ಸರಿಯಾದ ಯೋಚನೆ ಹೋಗ್ಬಿಟ್ಟಿರುತ್ತೆ. ಹಾಗೆ ಕೋಪ ಬಂದಾಗ ನಮ್ಮ ಮಾತು ತಪ್ಪುತ್ತೆ, ಸಂಬಂಧ ಹಾಳಾಗುತ್ತೆ, ಮನಃಶಾಂತಿ ಹೋಗುತ್ತೆ. ಈಗ ಬಹಳಷ್ಟು ಮನೆಗಳಲ್ಲಿ ಸಮಸ್ಯೆ ದೊಡ್ಡದಾಗೋದು ಬರೀ ಸಮಸ್ಯೆಯಿಂದ ಇಲ್ಲ, ಆಡೋ ಮಾತಿಂದ. ಆ ಮಾತು ಇನ್ನೊಬ್ರಿಗೆ ಎಷ್ಟು ಡೀಪ್ ಆಗಿ ಹರ್ಟ್ ಆಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವೊಂದ್ಸರಿ ಹಾರ್ಷಾಗಿ ಮಾತಾಡೋದು ಬರೀ ಇನ್ನೊಬ್ರಿಗೆ ಎಫೆಕ್ಟ್ ಆಗೋದಲ್ಲ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿರುವಂಥ ಮಕ್ಳಿಗೂ ಸಹ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಹಾಗೆ ರಿಲೇಶನ್ಶಿಪ್ಸ್ ಸಹ ಅದು ಎಫೆಕ್ಟ್ ಆಗುತ್ತೆ. ಸೊ ಕೋಪನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತಂದ್ರೆ, ಕೋಪ ಬಂದಾಗ ನೀವು ರಿಯಾಕ್ಟ್ ಮಾಡಕ್ ಹೋಗ್ಬಿಡಿ. ಆ ಮೊಮೆಂಟ್ಗೆ ಒಂದ್ ಸ್ವಲ್ಪ ಕಾಮ್ ಆಗಿರಿ. ಹಾಗೆ ನೀವು ಡೀಪಾಗಿ ಉಸಿರು ತಗೊಂಡು ಉಸಿರು ಬಿಡೋದನ್ನ ಪ್ರಾಕ್ಟೀಸ್ ಮಾಡಿ, ಒಂದು 5 ಕೌಂಟ್ಸ್ ಮಾಡಿ. ಅದಾದ್ಮೇಲೆ ಒಂದು 2 ಮಿನಿಟ್ಸ್ ಸೈಲೆಂಟ್ ಆಗಿದ್ದು ಮತ್ತೆ ನೀವು ಮಾತಾಡಿ. ಏಕಂತಂದ್ರೆ ದೊಡ್ಡವ್ರು ಹೇಳ್ತಾರೆ, ಮಾತಾಡಿದ್ರೆ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅಂತ. ಸೊ ಆಡಿದ ಮಾತು ನಾವು ವಾಪಸ್ ತಗೊಂಡ್ರು ಅವ್ರಿಗೆ ಆಗಿರೋಂಥ ಗಾಯ ಅದು ಹಾಗೆ ಇದ್ದೋಗ್ಬಿಟ್ಟಿರುತ್ತೆ. ಸೊ ಈ ಸ್ಟೋರಿಯಿಂದ ನಾವೇನ್ ಲೆಸನ್ಸ್ನ ಕಲಿಬೋದು ಅಂತಂದ್ರೆ, ಕೋಪ ಒಂದ್ ಕ್ಷಣದ್ದು, ಆದ್ರೆ ಅದ್ರ ನೋವು ದೀರ್ಘಕಾಲ ಇರುತ್ತೆ. ಎರಡನೇದು ಬಂದು, ನಾವು ಹಾಡಿರೋ ಮಾತು ಮತ್ತೆ ಹಿಂದಕ್ಕೆ ತಗೊಳೋದಕ್ಕಾಗಲ್ಲ.
ಮೂರನೇದು ಬಂದು ನಾವು ಜೋರಾಗಿ ರಿಯಾಕ್ಟ್ ಮಾಡೋದು ಅದು ನಮ್ಮ ಸ್ಟ್ರೆಂತ್ ಅಲ್ಲ, ಕಾಮ್ ಆಗಿರೋದೇ ದೊಡ್ಡ ಸ್ಟ್ರೆಂತು. ನಾಲ್ಕನೇದು ಬಂದು ಮನಸ್ಸನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ವಿ ಅಂತಂದ್ರೆ ಫ್ಯಾಮಿಲಿ ಪೀಸ್ ಆಗಿರುತ್ತೆ. ಹಾಗೆ ಐದನೇದು ಬಂದು ತುಂಬಾ ಇಂಪಾರ್ಟೆಂಟು, ಮಕ್ಕಳು ನಮ್ಮ ಮಾತಿಗಿಂತ ನಮ್ಮ ರಿಯಾಕ್ಷನ್ ಅಬ್ಸರ್ವ್ ಮಾಡ್ತಿರ್ತಾರೆ. ಕೋಪ ಎಲ್ಲರಿಗೂ ಇರುತ್ತೆ, ಅದನ್ನ ನಾವು ಹೇಗೆ ಕಮ್ಮಿ ಮಾಡ್ಕೊಬೇಕು ಅದು ನಮ್ಮ ಕೈಲಿರುತ್ತೆ. ಕೋಪದಿಂದ ನಾವೇನು ಗೆಲ್ಲಕ್ಕಾಗಲ್ಲ. ನಾವು ಎಷ್ಟು ಕಾಮ್ ಆಗಿರ್ತೀವೋ ಅಷ್ಟು ನಮ್ಮ ರಿಲೇಶನ್ಶಿಪ್ನ ಚೆನ್ನಾಗಿ ಇಟ್ಕೊಂಡಿರ್ಬೋದು. ಈ ಸ್ಟೋರಿನ ಇಳಿದಾಗ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಸ್ಟೋರಿನ ಸಾಧ್ಯದಷ್ಟು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.